My only request to senior member is, ಇವೆಲ್ಲಾನು ಓಕೆ ಒಪ್ಕೊಂತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ರೋಡ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳಬೇಕು. ಈಗ ಸಣ್ಣ ಉದಾಹರಣೆ ಕೊಡ್ತೀನಿ. ಇಲ್ಲ ಅಧ್ಯಕ್ಷರೇ, ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ, ಆಯ್ತು ಬಿಡಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್ ಇದೆ? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ತಗೋತಾರೆ. ಏನು ಸಾಮಾನ್ಯ ಮಾತ್ರ ಇಲ್ಲ. ರಷ್ಯಾದಿಂದ ಕಚ್ಚಾ ತೈಲ ಸಸ್ತಾಗಿ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಶುಡ್ ಬಿ ಅದು ಮಾಡ್ತಾ ಇಲ್ಲ. ಇಲ್ಲ, 100 ರೂಪಾಯಿಗಿಂತ ಜಾಸ್ತಿ ಪ್ರತಿ ಲೀಟರ್. ಈಗ is based on that. ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಡಾಲರ್ ವರ್ಸಸ್ ನಿಜ, ಪರ್ಚೇಸಿಂಗ್ ಪವರ್ ಆಗಿರೋದು ನಿಜ. ಎಲ್ಲಾನು ಕೂಡ ನೀವು ಸ್ಟೇಟಿಗೆ ಹೇಳ್ತಾ ಇದ್ರಂತ ಹೆಂಗೆ ಹೇಳಿ?